ನಮಸ್ಕಾರ. ಚಂದನ ವಾಹಿನಿಯ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಮೆಮೊರಿ ಹೇಗೆ ಫಾರ್ಮ್ ಆಗುತ್ತೆ, ಟೈಪ್ಸ್ ಆಫ್ ಮೆಮೊರಿ ಏನು, ಇಮೇಜಸ್ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ ಅಂತೆಲ್ಲ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡ್ವಿ. ಹಾಗಿದ್ರೆ ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಅಚೀವ್ಮೆಂಟ್ಸ್ ಏನೇನು ಮಾಡಿದೆ, ಇಂಡಿಯಾ ಎಲ್ಲೆಲ್ಲಿ ರೆಕಾರ್ಡ್ ಹೋಲ್ಡರ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಬನ್ನಿ, ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ವೈಷ್ಣವಿ ನವೀನ್ ಅವ್ರನ್ನ. ಮ್ಯಾಮ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಹಿಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಹೊಸ ಹೊಸ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರಿ. ಮೆಮೊರಿ ಬಗ್ಗೆ ಮಾತಾಡಿದ್ವಿ ನಾವು ಹಿಂದಿನ ಸಂಚಿಕೆಯಲ್ಲಿ. ಹಾಗಿದ್ರೆ ನನಗೆ ಇವಾಗ ಒಂದು ಕುತೂಹಲ ಏನಪ್ಪಾ ಅಂದ್ರೆ, ಫಾರ್ಮ್ಸ್ ಆಫ್ ಮೆಮೊರಿ ಅಂತ ಏನಾದರೂ ಇದೆಯಾ? ಪ್ರಾಸೆಸ್ ಆಫ್ ಮೆಮೊರಿ ಅಂತ. ಪ್ರಾಸೆಸ್, ಓಕೆ. ಅಂದ್ರೆ ಹೇಗೆ ಸ್ಟೋರ್ ಆಗುತ್ತೆ ಆ ಥರ ಏನೋ. ಓಕೆ, ಅದ್ರ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ತೀರಾ ನಮಗೆ? ಸೊ ಈ ಪ್ರಾಸೆಸ್ ಅಲ್ಲಿ 3 R's ಒಳ್ಕೊಂಡಿರುತ್ತೆ. ಸೊ ವಾಟ್ ಆರ್ ದೋಸ್ 3 R's? ರಿಜಿಸ್ಟ್ರೇಷನ್, ರಿಟೆನ್ಷನ್ ಅಂಡ್ ರೀಕಾಲ್. ಇವಾಗ ರಿಜಿಸ್ಟ್ರೇಷನ್ ಅಂದ್ರೆ ಏನೋ ಒಂದು ಇನ್ಫಾರ್ಮೇಶನ್ ನೋಡ್ತೀವಿ. ಹೆಂಗ್ ನೋಡ್ತೀವಿ? ಕಣ್ಣಲ್ಲಿ ನೋಡ್ತೀವಿ, ಇಲ್ಲ ಕಿವಿಲ್ ಕೇಳಿಸ್ಕೊಂತೀವಿ, ಅದನ್ನ ಸ್ಟೋರ್ ಮಾಡ್ತೀವಿ. ಸೊ ದಟ್ ಇಸ್ ರಿಜಿಸ್ಟ್ರೇಷನ್. ನೆಕ್ಸ್ಟ್ ರಿಟೆನ್ಷನ್ ಅಂದ್ರೆ ಏನು? ನಮ್ಮ ಕೆಪಾಸಿಟಿ ಟು ಸ್ಟೋರ್ ದಟ್ ಇನ್ಫಾರ್ಮೇಶನ್, ನಮ್ಮ ಬ್ರೈನ್ ಅಲ್ಲಿ ನಾವು ಸ್ಟೋರ್ ಮಾಡೋ ಅಂತ ಕೆಪಾಸಿಟಿನ ರಿಟೆನ್ಷನ್ ಲೆವೆಲ್ ಅಂತ ಕರಿತೀವಿ. ರೀಕಾಲ್ ಅಂದ್ರೆ ಏನು? ಇವಾಗ ಜನರಲ್ ಆಗಿ ನೀವು ನೋಡಿರ್ತೀರ ಎಕ್ಸಾಮ್ ಅಲ್ಲಿ, ಮಕ್ಕಳು ಎಕ್ಸಾಮ್ ಬರ್ದು ಬಂದ್ಬಿಟ್ಟು ಅಯ್ಯೋ ಇವಾಗ ಜ್ಞಾಪಕ ಬರ್ತಾ ಇದೆ, ಅವಾಗ ಜ್ಞಾಪಕ ಬರ್ಲಿಲ್ಲ ಅಂತ. ಕರೆಕ್ಟ್. ನಿಮ್ಗೂ ಆಗಿದೆ. ಸ್ಕೂಲ್ ಡೇಸ್ ಅಲ್ಲಾಗ್ಲಿ, ಕಾಲೇಜ್ ಡೇಸ್ ಅಲ್ಲಾಗ್ಲಿ, ಪ್ರತಿ ಸಲ ಈ ಎಕ್ಸ್ಪೀರಿಯನ್ಸ್ ಇದೆ. ಸೊ ರೀಕಾಲಿಂಗ್ ದ ರೈಟ್ ಇನ್ಫಾರ್ಮೇಶನ್ ಅಟ್ ದ ರೈಟ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಏನಾಗುತ್ತೆ, ಇವಾಗ ರಿಜಿಸ್ಟ್ರೇಷನ್ ವಿ ಡೋಂಟ್ ಗೆಟ್ ಇಟ್ ಅಟ್ ದ ಫಸ್ಟ್ ಪಾಯಿಂಟ್, ದೆನ್ ಆಬ್ವಿಯಸ್ಲಿ ವಿಲ್ ಫರ್ಗೆಟ್ ಇಟ್. ಕರೆಕ್ಟ್, ಹೌದು, ಕರೆಕ್ಟ್. ಸೊ ಏನಾಗುತ್ತೆ, ಇವಾಗ ರಿಜಿಸ್ಟ್ರೇಷನ್ ಪ್ರಾಸೆಸ್ ಚೆನ್ನಾಗಿತ್ತು ಅಂದ್ರೆ ನಮ್ ರಿಟೆನ್ಷನ್ ಲೆವೆಲ್ ಹಾಗೆ ರೀಕಾಲ್ ಕೆಪಬಿಲಿಟಿ ಅದು ಚೆನ್ನಾಗಿರುತ್ತೆ. ಅದೇ ರಿಜಿಸ್ಟ್ರೇಷನ್ ರಾಂಗ್ ಆಗಾಯ್ತು, ಕರೆಕ್ಟ್ ಆಗಿಲ್ಲ, ಬ್ಯಾಡ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಅದು ರಿಟೆನ್ಷನ್ ಹಾಗೂ ರೀಕಾಲ್ ಮೇಲೆ ಪರಿಣಾಮ ಬೀಳುತ್ತೆ. ಇವಾಗ ರೀಕಾಲ್ ಅಂದಾಗ, ಇವಾಗ ಸೇ ಅ ಪರ್ಸನ್ ಹೂಸ್ ವಾಂಟ್ ಟು ಹಿ ವಾಂಟ್ಸ್ ಟು ಬಿಕಮ್ ಅ ಗುಡ್ ಸ್ವಿಮ್ಮರ್ ಆನ್ ನ್ಯಾಷನಲ್ ಲೆವೆಲ್ ಅಲ್ಲಿ, ಇಲ್ಲ ಬ್ಯಾಡ್ಮಿಂಟನ್ ಪ್ಲೇಯರ್, ಅವ್ರು ಹೆಂಗ್ ಪ್ರಿಪೇರ್ ಆಗ್ತಾರೆ ಆ ಇವೆಂಟ್ಗೆ? ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಅವ್ರನ್ನ ಅವ್ರು ಅಸೆಸ್ ಮಾಡ್ಕೊಂತಾರೆ, ಅವ್ರಿಗೆ ಯಾವ ಲೆವೆಲ್ ಅಲ್ಲಿ ಸೊ ಅಸೆಸ್ ಮಾಡ್ತಾರೆ. ಬಟ್ ನಮ್ ಓದ್ನಲ್ಲಿ ನಾವೇನಾಗ್ತಾ ಇದೀವಿ, ಸೊ ವಿ ಆರ್ ಜಸ್ಟ್ ರೀಡಿಂಗ್ ಇಟ್. ಓದು ಜ್ಞಾಪಕ ಇಟ್ಕೋ, ರಿಮೆಂಬರ್ ರೀಡ್. ಬಟ್ ವಿ ಆರ್ ನಾಟ್ ಟ್ರೈಯಿಂಗ್, ಅದ್ ನಮಗ್ ಬಂದಿದ್ಯೋ ಇಲ್ವೋ ಅಂತ ನಾವು ಟ್ರೈ ಮಾಡ್ತಿಲ್ಲ. ಸೊ ರೀಕಾಲಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವ್ ಏನೇ ಒಂದ್ ಸೆಷನ್, ಇವಾಗ ಒಂದ್ 20 minutes ನಾವು ಒಂದು ಓದಿದ್ವಿ ಅನ್ಕೊಳ್ಳಿ, ವಿ ಹ್ಯಾವ್ ಟು ಎಂಡ್ ದ ಸೆಷನ್ ವಿತ್ ಅ ರೀಕಾಲ್. ನಾವ್ ಅದನ್ನ ರೀಕಾಲ್ ಮಾಡಿ ಎಂಡ್ ಮಾಡಿದಾಗ ನಮಗ್ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಒಂದು ಕ್ವೆಶ್ಚನ್ ನಂಗಿಲ್ಲಿ ಏನಪ್ಪಾ ಅಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರು ಬರೀ ಓದಿ ಹೇಳೋದಲ್ಲ, ಬರ್ದು ಪ್ರಾಕ್ಟೀಸ್ ಮಾಡು ಅಂತ. ಸೊ ರೀಕಾಲಿಂಗ್ಗೆ ಬರ್ದು ಪ್ರಾಕ್ಟೀಸ್ ಮಾಡೋದು ಹೆಲ್ಪ್ ಆಗುತ್ತಾ? ಎಸ್, ಡೆಫಿನೆಟ್ಲಿ. ರೈಟಿಂಗ್ ಇಸ್ ಆಲ್ಸೋ ಅ ಸ್ಕಿಲ್ ಸೆಟ್. ಓಕೆ. ಸುಮಾರು ಜನಕ್ಕೆ ಇದು ಟೈಮ್ ಸಾಕಾಗ್ಲಿಲ್ಲ ಎಕ್ಸಾಮ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಏನಾಗಿರುತ್ತೆ, ಅವ್ರು ಬರೀ ಓದೋದೇ ಆಗೋಗಿರುತ್ತೆ. ಬರದ್ರೆ ಆಯ್ತು, ನನ್ನ ತಲೆಯಲ್ಲಿದೆ, ನಾನು ಬರಿತೀನಿ ಅಂತ ಹೇಳ್ತಾರೆ. ಬಟ್ ಏನಾಗ್ತದೆ, ಅವರು ದೇ ಆರ್ ವೆರಿ ಅದನ್ನ ಸ್ಕಿಲ್ ಸೆಟ್ ನ ಡೆವಲಪ್ ಮಾಡ್ಕೊಂಡಿಲ್ಲ, ಬರ್ದ ಅಭ್ಯಾಸನೇ ಇಲ್ಲ ಅವರಿಗೆ. ಸೊ ಹಂಗಾಗಿ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದೆಲ್ಲ ಕರೆಕ್ಟ್ ಮೆಥಡಾಲಜಿನ. ಪೇರೆಂಟ್ಸ್ ಕ್ವಶನ್ ಕೇಳೋರು, ಆನ್ಸರ್ ಹೇಳು ಅಂತ ಕೇಳೋರು, ಕುತ್ಕೊಂಡ್ ಬರಿ ಅಂತ ಹೇಳಿ ತಲೆ ಮೇಲೆ ಮೊಟ್ಟಕ್ಬಿಟ್ಟು ಬರೆಸ್ತಿದ್ರು. ಸೊ ಅವೆಲ್ಲ ಕರೆಕ್ಟ್ ಆಗಿತ್ತು. ಬಟ್ ಏನಾಗ್ತದೆ, ನಾವು ಹೋಗ್ತಾ ಮಕ್ಳು ಇಂಡಿಪೆಂಡೆಂಟ್ ಆಗ್ತಾ ಆ ಎಲ್ಲ ಮೆಥಡಾಲಜೀಸ್ ಅದನ್ನ ರಿಫ್ರೇನ್ ಮಾಡ್ತಾರೆ ಮಕ್ಕಳು. ನಾನು ಅದನ್ನ ಮಾಡೋದಿಲ್ಲ, ನನ್ನ ಮೆಥಡಾಲಜಿ ನಾನೇ ಓದ್ಕೊಂತೀನಿ ಅನ್ನೋದು ಬರುತ್ತೆ. ಸೊ ಅ ಪರ್ಸನ್ ಹೂ ರೀಕಾಲ್ಸ್ ದ ಮೋಸ್ಟ್, he can sharpen his memory. So recalling is nothing but assessment ತಗೊಳ್ಳೋ ತರನಾ? ಸೆಲ್ಫ್ ಟೆಸ್ಟ್. ಕರೆಕ್ಟ್. ಸೊ ನಾವು ಬರ್ದು ಪ್ರಾಕ್ಟೀಸ್ ಮಾಡೋದು ಒಂದ್ ರೀತಿಯಾದ ಸೆಲ್ಫ್ ಟೆಸ್ಟ್ ಅಂತ ಹೇಳ್ತೀರಾ? ಎಸ್, ಕರೆಕ್ಟ್. ನೋಡಿ, ಈ ಸ್ಕಿಲ್ ಸೆಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ಸುಮಾರು ಜನ ಆಕ್ಚುಲಿ ಒಂದು ಮೂವಿ ಬಂದಿತ್ತು, 12th ಫೇಲ್ ಅಂತ, UPSC ಆಸ್ಪಿರೆಂಟ್ ಬಗ್ಗೆ. ಅದ್ರಲ್ಲಿ ಅವರು 3rd attempt ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಸೊ ಹಿ ಲೂಸಸ್ 1 attempt. ಫಸ್ಟ್ ಅಟೆಂಪ್ಟ್ ಅವ್ರು ಲೂಸ್ ಮಾಡ್ಕೊಳ್ಳೋದೇ ಈ ಸ್ಕಿಲ್ ಸೆಟ್ ಇಂದ. ಏನಾಗುತ್ತೆ, ಅವ್ರಿಗೆ ಬರ್ದು ಅಭ್ಯಾಸ ಇರಲ್ಲ.
ಎಕ್ಸಾಮ್ ಅಲ್ಲಿ ಅವ್ರು ಬರೆಯೋದಕ್ ಆಗೋದಿಲ್ಲ. ಸೊ ದೆನ್ ಹಿ ಗೆಟ್ಸ್ ಟು ನೋ ದಟ್ ಹಿ ಇಸ್ ಲ್ಯಾಕಿಂಗ್ ಇನ್ ಹಿಸ್ ಸ್ಕಿಲ್ ಸೆಟ್ ಅನ್ಬಿಟ್ಟು ಹಿ ಕೀಪ್ಸ್ ರೈಟಿಂಗ್, ಹಗಲು ರಾತ್ರಿ ಆ ಎಸ್ಸೇಸ್ ಎಲ್ಲ ಬರೆಯೋದಿರತ್ತಲ್ಲ ಬರೀತಾರೆ. ಸೊ ವಾಟ್ ಐ ಸಜೆಸ್ಟ್ ಟು ಆಲ್ ದ ಚಿಲ್ಡ್ರನ್ ಇಸ್, ದಿನಕ್ಕೆ ಒಂದೇ ಒಂದು ಆನ್ಸರ್ ಬರಿಬೇಕು ಅಂದ್ರೆ ನೋಡ್ಕೊಂಡು ಬರೆಯೋದಲ್ಲ, ಓದ್ಬೇಕು, ಅದನ್ನ ರೀಕಾಲ್ ಮಾಡಿ ಬರಿಬೇಕು. ಸೊ ದೇ ನೀಡ್ ಟು ಮೇಕ್ ದಟ್ ಪ್ರಾಕ್ಟಿಸ್. ಕೆಲವ್ರಿಗೆ MCQ ಪ್ಯಾಟರ್ನ್ ಇರುತ್ತೆ. ಸೊ ಏನಾಗ್ತದೆ, ನಾವು MCQ ಅಂದ್ಬಿಟ್ಟು ಅಂದಾದ ತಕ್ಷಣ ಅಯ್ಯೋ ಟಿಕ್ ಮಾರ್ಕ್ ಹಾಕೋದಲ್ಲ, ಅವತ್ತು ಹೋಗಿ ಹಂಗೆ ನೋಡಿ ಟಿಕ್ ಮಾರ್ಕ್ ಹಾಕೋಣ ಅನ್ಸ್ಬಿಡುತ್ತೆ. ಬಟ್ ದಟ್ಸ್ ನಾಟ್ ದ ಕೇಸ್. MCQಲು ನಿಮ್ಗೆ ಮಾಸ್ಟರ್ ಮಾಡ್ಕೋಬೇಕು. ನಿಮ್ ಮನೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಅಲ್ಲಿಗೆ ಹೋದ್ಮೇಲೆ ಎವ್ರಿಥಿಂಗ್ ಲುಕ್ಸ್ ಲೈಕ್ ಅ ಗ್ರೀಕ್ ಇನ್ ಲ್ಯಾಟಿನ್. ಆಮೇಲೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಪ್ಷನ್ಸ್ ಹೆಂಗಿರುತ್ತೆ ಅಂದ್ರೆ ಎಲ್ಲದೂ ಸೇಮ್ ಅನ್ಸ್ತಿರುತ್ತೆ, ಎಲ್ಲದೂ ಕರೆಕ್ಟ್ ಅನಿಸ್ತಿರುತ್ತೆ ಅವಾಗ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಸಬ್ಜೆಕ್ಟಿವ್ ಟೈಪ್ ಕ್ವಶನ್ ಆನ್ಸರ್ ಇದೆಯಾ, ಇಲ್ಲ ಆಬ್ಜೆಕ್ಟಿವ್ ಟೈಪ್, ಇಲ್ಲ MCQ ಪ್ಯಾಟರ್ನ್ ಇದೆಯಾ, ಏನಿದೆ ಅಂತ ನೀವು ತಿಳ್ಕೊಬೇಕು. ಡಿಫ್ರೆಂಟ್ ಗ್ರೇಡ್ಸ್, ಡಿಫ್ರೆಂಟ್ ಎಜುಕೇಶನ್, ಡಿಫ್ರೆಂಟ್ ಕೆರಿಯರ್ ಅಲ್ಲಿ ಬೇರೆ ಬೇರೆ ಪ್ಯಾಟರ್ನ್ಸ್ ಇರುತ್ತೆ. ಸೊ ಅದನ್ನ ತಿಳ್ಕೊಂಡು ಅವ್ರು ಅದ್ರ ಮೇಲೆ ಅದನ್ನ ವರ್ಕ್ ಮಾಡ್ಬೇಕು. ಇವಾಗ ಸಬ್ಜೆಕ್ಟಿವ್ ಇದ್ರೆ ಎವ್ರಿ ಡೇ ಯು ಟ್ರೈ ಟು ಸಾಲ್ವ್ 1 ಕ್ವಶನ್ ಆನ್ಸರ್. ಅದೇ MCQ ಪ್ಯಾಟರ್ನ್ ಇದೆ, ಎವ್ರಿ ಡೇ 10 ಕ್ವಶನ್ ಆನ್ಸರ್ ನಾವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತೀವಿ. ಹಾಗೇನೆ ಇವಾಗ ಏನಾಗ್ತಿದೆ, 10 ಮಂತ್ಸ್ ಇದೆ ಎಕ್ಸಾಮ್ಗೆ, ಆಯ್ತಾ. ಸೊ ನಾವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡಬಾರ್ದು. ಸೊ ಆ 10 ಮಂತ್ಸ್ ಅಲ್ಲಿ ಎವ್ರಿ ಡೇ ಒಂದ್ ಆನ್ಸರ್ ಬರೆದ್ರೆ ವಿಲ್ ಬಿ ಸಮ್ವೇರ್ ಎಲ್ಸ್. ಅಂತ ಪ್ರಾಕ್ಟೀಸ್ ಬೇಕಾಗೋದಿಲ್ಲ ನಮ್ಗೆ. ಸೊ ಡೆಫಿನೆಟ್ಲಿ ಸ್ಕಿಲ್ ಸೆಟ್ ಇಂಪಾರ್ಟೆಂಟ್ ರೀಕಾಲಿಂಗ್. ಎಸ್, ಕರೆಕ್ಟ್, ಫ್ಯಾಂಟಾಸ್ಟಿಕ್. ಸೊ ಸಾಕಷ್ಟು ಮೆಮೊರಿ ಬಗ್ಗೆ ತಿಳಿಸ್ಕೊಟ್ರಿ, ಆಮೇಲೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಈಗಿನ ಕಾಲದ ಮಕ್ಕಳು ಅಂತ ಕೂಡ ನಾವೀಗ ತಿಳ್ಕೊಂಡ್ವಿ. ನನಗೆ ಇಲ್ಲಿ ಒಂದು ಕ್ವೆಶ್ಚನ್. ಸೊ ಇವಾಗ ಮೈಂಡ್ ಲರ್ನಿಂಗ್ ಅಥವಾ ಮೈಂಡ್ ಟ್ರೈನಿಂಗ್ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ ನಾವು. ಸೊ ಈ ಟ್ರೈನಿಂಗ್ ಅಂದರೆ ನೀವು ವೈ ಡಿಡ್ ಯು ಚೂಸ್ ದಿಸ್ ಫೀಲ್ಡ್, ಅಂದರೆ ನೀವು ಯಾಕೆ ಇದೆ ಅಂದರೆ ಇವಾಗ ಸಾಕಷ್ಟು ಸ್ಕೂಲ್ಗಳಿದೆ, ಸಾಕಷ್ಟು ಸಬ್ಜೆಕ್ಟ್ಗಳಿದೆ, ಹಾಗೆ ಟ್ರೈನಿಂಗ್ ಮೆಥಡಾಲಜೀಸ್ ಕೂಡ ತುಂಬ ಇದೆ. ಅಂದರೆ ನೀವು ಯಾಕೆ ಈ ಮೈಂಡ್ ಟ್ರೈನಿಂಗ್ನ ಯಾಕೆ ಚೂಸ್ ಮಾಡಿದ್ದು? ಓಕೆ, ಇದು ಅನ್ಕೊಂಡು ಬಂದಿರೋ ಅಂತ ಫೀಲ್ಡ್ ಅಲ್ಲ ನಾನು. ಸೊ ಬೇಸಿಕಲಿ ನಾನು ಇಂಜಿನಿಯರು, TCS ಅಲ್ಲಿ IT ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ನಾನು. ಸೊ ಪೋಸ್ಟ್ ಪ್ರೆಗ್ನೆನ್ಸಿ, ನನಗೆ ಮಕ್ಕಳಾದ ನಂತರ ನಾನು ಜಾಬ್ ಬಿಟ್ಬಿಟ್ಟೆ. ಸೊ ಹಾಗಾಗಿ ನನ್ನ ಮಕ್ಕಳ ಜ್ಞಾಪಕ ಶಕ್ತಿ ಇಟ್ ಇಸ್ ಸೋ ವೆರಿ ಇಂಪಾರ್ಟೆಂಟ್. ಸೊ ಈ ಮೆಮೊರಿ ಸ್ಪೋರ್ಟ್ಸ್ ಅದರಿಂದ ಮಾಡಿದ್ರೆ ಏನು ಉಪಯೋಗ ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದನ್ನೆಲ್ಲ ನಾನು ವಿಟ್ನೆಸ್ ಮಾಡ್ತಾ ಬಂದೆ, ನನ್ನ ಮಕ್ಕಳಲ್ಲೇ ನಾನು ವಿಟ್ನೆಸ್ ಮಾಡಿದೆ. ಏನಾಗ್ತಿತ್ತು ಅಂದ್ರೆ ಕಾನ್ಸಂಟ್ರೇಷನ್, ಫೋಕಸ್ ಇನ್ಕ್ರೀಸ್ ಆಗ್ತಿತ್ತು, ರಿಟೆನ್ಷನ್ ಲೆವೆಲ್, ರೀಕಾಲಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಿತ್ತು, ಆಮೇಲೆ ನಮ್ ನ್ಯೂರಲ್ ನೆಟ್ವರ್ಕ್ ಕನೆಕ್ಷನ್ ಸ್ಟ್ರೆಂಥನ್ ಆಗ್ತಿತ್ತು, ಆಮೇಲೆ ಇದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಬೇಸಿಕಲಿ ದ ಬ್ರೈನ್ ಹ್ಯಾಸ್ ದ ಕೆಪಾಸಿಟಿ ಟು ರೀಆರ್ಗನೈಸ್ ದ ಇನ್ಫಾರ್ಮೇಶನ್. ಏನಾಗ್ತಿದೆ, ಬೇಕಾಗಿರೋ ಇನ್ಫಾರ್ಮೇಶನ್ ಯಾವಾಗ್ಲೂ ರೀಕಾಲ್ ಮಾಡೋದಕ್ಕಿಂತ ಬ್ರೈನ್ ಗೊತ್ತಿರತ್ತೆ ಈ ಇನ್ಫಾರ್ಮೇಶನ್ ಇಲ್ಲಿ ಸ್ಟೋರ್ ಮಾಡಿದೀನಿ, ಇದನ್ನ ಇವಾಗ ರೀಕಾಲ್ ಮಾಡ್ಬೇಕು. ಸೊ ಅದು ಆಗ್ತಾ ಬರುತ್ತೆ. ಮೋರ್ ದೆನ್ ಆಲ್ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎನಿಬಡಿ ಫಾರ್ ದಟ್ ಮ್ಯಾಟರ್, ಎಸ್ಪೆಷಲಿ ಮಕ್ಕಳಿಗೆ ಇದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬಂದ್ರೆ, ಮೆಮೊರಿ ಒಂದಿದ್ರೆ ಲೈಫಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಉನ್ನತ ಮಟ್ಟಕ್ಕಿರುತ್ತೆ. ಮೋರ್ ಓವರ್ ಇನ್ನೊಂದು ಆ ಪರ್ಸನ್ನು ಇಲ್ಲ ಪರ್ಸನಾಲಿಟಿನೋ ಬಿಲ್ಡ್ ಮಾಡಕ್ ಹೆಲ್ಪ್ ಮಾಡತ್ತೆ. ಇಲ್ಲಿ ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಡಿಸಿಷನ್ಸ್ ಮಾಡ್ಬೇಕಾಗತ್ತೆ. ಈ ಇವೆಂಟ್ ಅಲ್ಲಿ ಈ ಸ್ಟ್ರಾಟಜಿ ಯೂಸ್ ಮಾಡ್ಬೇಕಾಗತ್ತೆ ವಿನ್ ಆಗೋದಕ್ಕೆ, ಸ್ಕೋರ್ಸ್ ಬೆಟರ್ ಆಗೋದಕ್ಕೆ. ಸೊ ಆ ಡಿಸಿಷನ್ ಮೇಕಿಂಗ್ ನು ಇಂಪ್ರೂವೈಸ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ರಿಸಲ್ಟ್ಸ್ ನಾನು ನನ್ನ ಮಕ್ಕಳಲ್ಲಿ ನೋಡಿದೆ. ಸೊ ಐ ಫೆಲ್ಟ್ ವೈ ನಾಟ್ ಐ ಹೆಲ್ಪ್ ಅದರ್ ಚಿಲ್ಡ್ರನ್. ಪಾಪ ಸ್ಪೋರ್ಟ್ಸ್ ಇಸ್ ಅ ಡಿಫ್ರೆಂಟ್ ಆಸ್ಪೆಕ್ಟ್, ಆಯ್ತಾ. ಮೇಜರ್ ಆಗಿ ಎಲ್ಲಾ ಪೇರೆಂಟು ಎಲ್ಲಾ ಸ್ಟೂಡೆಂಟು ಕನ್ಸರ್ನ್ಡ್ ಇರೋದು ಅಕಾಡೆಮಿಕ್ ಪ್ರೋಗ್ರೆಸ್ ಬಗ್ಗೆ. ಸೊ ಎಷ್ಟು ಜನ ಪಾಪ ಹಗಲು ರಾತ್ರಿ ಮಕ್ಕಳು ಕಷ್ಟಪಟ್ಟು ಓದ್ತಾರೆ, ಪೇರೆಂಟ್ಗೆ ಮಕ್ಕಳು ಸರಿಯಾಗಿ ಓದ್ತಿಲ್ಲ, ಮಾರ್ಕ್ಸ್ ಬರ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಹೆಡ್ಏಕ್ ಅಂತಲೂ ಹೇಳ್ಬೋದು. ಭಯ, ಗಾಬರಿ ಎಲ್ಲ ಇದೆ, ಎಲ್ಲಾ ತರದ ಫೀಲಿಂಗ್ಸ್ ಇಟ್ಕೊಂಡು ಬರ್ತಾರೆ. ಕೆಲವು ಪೇರೆಂಟ್ ಅಂತೂ ಹತ್ಬಿಡ್ತಾರೆ ನನ್ನ ಹತ್ರ, ಮೇಡಮ್ ಹೆಂಗಾದ್ರೂ ಮಾಡಿ ಹೆಲ್ಪ್ ಮಾಡಿ ಅಂತ. ಸೊ ಬೇಸಿಕಲಿ ಬ್ರೈನ್ ವರ್ಕ್ಸ್ ಆನ್ ಅಸೋಸಿಯೇಷನ್, ಲಿಂಕಿಂಗ್ ಆರ್ ಅಸೋಸಿಯೇಷನ್. ಸೊ ಅದಾದಾಗ ನಮ್ಗೆ ಅದು ಲಾಂಗ್ ಟರ್ಮ್ ಅಲ್ಲಿ ಗ್ಯಾಪ್ ಇರಕ್ ಸಾಧ್ಯ ಆಗತ್ತೆ. ಸೊ ಇದೆಲ್ಲ ರಿಸಲ್ಟ್ಸ್ ನೋಡಿ ಐ ಜಸ್ಟ್ ಫೆಲ್ಟ್ ನಮ್ಮ ಇಂಡಿಯನ್ಸ್, ಮೋರ್ ಓವರ್ ನಾನು ಆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ವಿಟ್ನೆಸ್ ಮಾಡಿದಾಗ ಐ ಫೆಲ್ಟ್ ಮಂಗೋಲಿಯನ್ ಕೋಚ್ ಬಂದು ಅಪ್ರೋಚ್ ಆದ್ರು ನಮ್ಮನ್ನ. ಸೊ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಹುಡುಗ, ಸೊ ಹೆಂಗ್ ಟ್ರೈನ್ ಮಾಡಿದ್ರಿ ನೀವು ಏನು ಅಂತ ಕೇಳಿದ್ರು. ಆ ಟೈಮಲ್ಲಿ ನಮ್ಗೆ ಅರ್ಥ ಆಗಿದ್ದು ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ.
ನಾವು ಸ್ಮಾರ್ಟ್ ವರ್ಕ್ ಮಾಡ್ತೀವಿ. ಓಕೆ, ಫ್ಯಾಂಟಾಸ್ಟಿಕ್, ಸೂಪರ್ ಆಗಿ ಹೇಳಿದೆ, ನಂಗೆ ತುಂಬಾ ಖುಷಿ ಆಯ್ತು. ಓಕೆ, ಸೊ ಅವ್ರ ಹತ್ರ ಆ ಕಮ್ಯುನಿಕೇಶನ್ ಮಾಡಿದಾಗ ನನಗೆ ಅರ್ಥ ಆಗಿದ್ದು, ಇದನ್ನ ಅರ್ಥ ಮಾಡ್ಕೊಂಡೆ. ಸೊ ನಮ್ ಭಾರತ ದೇಶದಲ್ಲಿ ತುಂಬಾ IQ ಲೆವೆಲ್ ಜಾಸ್ತಿನೇ ಇದೆ ನಮ್ಮ ಬ್ರೈನ್ಸ್ಗೆ. ವಿ ಆರ್ ಆಲ್ ಗಿಫ್ಟೆಡ್ ಫಾರ್ ದಟ್ ಮ್ಯಾಟರ್. ಸೊ ಹಂಗಾಗಿ ವೈ ನಾಟ್ ಐ ಹೆಲ್ಪ್ ದಿಸ್ ಜನರೇಷನ್ ಚಿಲ್ಡ್ರನ್ ಅಂತ ಹೇಳಿ ಐ ಚೂಸ್ ದಿಸ್ ಆಸ್ ಮೈ ಕೆರಿಯರ್. ಅಂಡ್ ನಾನು ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀನಿ ಮಕ್ಕಳು. ಸೊ ಯಾವ ರೀತಿ ಓದ್ತಾರೆ ನಮ್ಮ ಮಕ್ಕಳು, ಸೇ ಒಂದು ಲಾಂಗ್ ಆನ್ಸರ್ ಜನರಲ್ ಆಗಿ ಯೂಸ್ ಮಾಡೋ ಮೆಥಡ್ ಯಾವುದು? ನೀವು ಲಾಂಗ್ ಆನ್ಸರ್ ಮೆಮೊರೈಸ್ ಮಾಡ್ಬೇಕು ಅಂದ್ರೆ ಬೈ ಹಾರ್ಟ್ ಮಾಡ್ತೀನಿ. ಸೊ ಎಷ್ಟು ಚೆನ್ನಾಗಿ ಹೇಳಿದ್ರೆ, ಬೈ ಹ್ಯಾಟ್, ಎವ್ರಿಬಡಿ ಡಸ್ ಬೈ ಹ್ಯಾಟ್. ಎಲ್ರು ಎಂತ ಮಗುನೇ ಕೇಳಿ ಲಾಂಗ್ ಆನ್ಸರ್ ಹೆಂಗೆ ಅಪ್ಕಟ್ಕೊಂತೀಯ ಬೈ ಹ್ಯಾಟ್ ಮೆಥಡ್. ಸೊ ಅದನ್ನ ಓವರ್ಕಮ್ ಮಾಡಿ ಬೇರೆ ರೀತಿ ಗ್ಯಾಪ್ ಕಟ್ಕೊಳಕ್ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ. ನಾನು ನಿಮ್ಗೊಂದು ಎಕ್ಸರ್ಸೈಸ್ ಮಾಡಿಸ್ಲಾ ಈಗ? ಸ್ವಲ್ಪ ಭಯ ಆಗ್ತಿದೆ, ಆದ್ರೂ ಓಕೆ. ಮಾಡೋಣ. ಓಕೆ, ಸೊ ಕಣ್ ಮುಚ್ಕೊಳ್ಳಿ. ಓಕೆ, ನಾನು ಒಂದಷ್ಟು ಹೇಳ್ತಾ ಹೋಗ್ತೀನಿ, ನಿಮ್ ಬಾಡಿ ಪಾರ್ಟ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ ನಾವು. ಓಕೆ ಓಕೆ, ಅದ್ರ ಮುಖಾಂತರ ನೀವು ವಿಜುವಲೈಸ್ ಮಾಡ್ತಾ ಬನ್ನಿ. ಓಕೆ, ನಿಮ್ ತಲೆ ಮೇಲೆ ಚಾಯ್ ಅಂದ್ರೆ ಟೀ, ಓಕೆ, ಚಾಯ್ದು ಕ್ಯಾನ್ ಇದೆ. ಓಕೆ, ನಿಮ್ಮ ಕಣ್ಣಲ್ಲಿ ನೀವು ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ತಾ ಇದ್ದೀರಾ. ಓಕೆ, ನಿಮ್ಮ ಕಿವಿ ಒಳಗಡೆ ಸೌತ್ ಇಂಡಿಯನ್ ಕರಿನೋ ಯಾರೋ ಸುರಿತಾ ಇದ್ದಾರೆ, ಇಲ್ಲ ನಾರ್ತ್ ಇಂಡಿಯನ್ ಕರಿ ಅಂತಾನೆ ಇಟ್ಕೊಳ್ಳಿ, ಯಾವ್ದೋ ಒಂದು ಕರಿ, ಇಂಡಿಯನ್ ಕರಿ. ಓಕೆ, ಇಂಡಿಯನ್ ಕರಿನ ಸುರಿತಿದ್ದಾರೆ. ಓಕೆ, ಆಲ್ ರೈಟ್. ನಿಮ್ ಮೂಗು ಡೋ ಒಳಗಡೆ, ಡೋ ಅಂದ್ರೆ ಏನು? ಹಿಟ್ಟು. ಓಕೆ, ಹಿಟ್ಟೊಳಗೆ ಪ್ರಿಂಟ್ ಮಾಡ್ತಿದ್ರೆ, ಹಿಟ್ಟೊಳಗೆ ಎಂಬೋಸಿಂಗ್ ಬರುತ್ತಲ್ಲ, ಆ ಡೋ ಒಳಗೆ ನಿಮ್ ಮೂಗನ್ನ ಯು ಆರ್ ಪುಟಿಂಗ್ ಎ ನೋಸ್ ಇನ್ ಟು ದ ಡೋ. ಓಕೆ, ಓಕೆ, ನಿಮ್ಮ ಟಂಗ್ ಮೂಲಕ, ನಿಮ್ಮ ಬಾಯಿನ ಮೂಲಕ ಯು ಆರ್ ಈಟಿಂಗ್ ಅ ಬ್ರೆಡ್. ಓಕೆ, ಅದು ಬ್ರೆಡ್ ತಿನ್ಬೇಕಾದ್ರೆ ನಿಮ್ ಬಾಯಿ ಸೀಲ್ ಆಗ್ಬಿಡ್ತು. ಅಯ್ಯಯ್ಯೋ. ಓಕೆ, ಆಮೇಲೆ ನಿಮ್ ಚಿನ್ ಮೂಲಕ, ನಿಮ್ ಚಿನ್ ಮೂಲಕ, ಗಲ್ಲದ ಮೂಲಕ ಯು ಆರ್ ಟ್ರೈಂಗ್ ಟು ಕ್ಯಾರಿ ಅ ಪ್ಯಾಕ್ ಆಫ್ ಕಾರ್ಡ್ಸ್. ಓಕೆ, ನಮ್ ಕಾರ್ಡ್ಸ್ ಅಂತ ಹೇಳೋದ್ನಲ್ಲ, ಸ್ಪೀಟ್ ಕಾರ್ಡ್ಸ್, ಅದರಿಂದ ನೀವು ಪ್ಯಾಕ್ ಆಫ್ ಕಾರ್ಡ್ಸ್ ಲಿಫ್ಟ್ ಮಾಡ್ತಿದ್ದೀರಾ ಅಂತ ವಿಜುವಲೈಸ್ ಮಾಡಿ. ಆಲ್ ರೈಟ್. ನಿಮ್ ಹೊಟ್ಟೆ ಮೇಲೆ ಅದೇನೋ ಸ್ಟೋನ್ಸ್ ಇಟ್ ಥೆರಪಿ ಮಾಡ್ತಾರಲ್ಲ, ಹಾಗೆ ನಿಮ್ ಹೊಟ್ಟೆ ಮೇಲೆ ಬ್ಯಾಂಗಲ್ಸ್ ಇಟ್ ಥೆರಪಿ ಮಾಡ್ತಾ ಇದಾರೆ. ಓಕೆ, ಆಮೇಲೆ ನಿಮಗ್ ನೀ ಪೇನ್ ಆಗ್ಬಿಟ್ಟಿದೆ. ಸೊ ಎಲ್ಲಾ ಊರಿಂದ ಪೀಪಲ್ ರಶ್ ಮಾಡಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಕಾಯ್ತಾ ಇದ್ದಾರೆ. ಓಕೆ, ರಶ್ ಮಾಡ್ತಾ ಇದ್ದಾರೆ ನಿಮಗ್ ಟ್ರೀಟ್ಮೆಂಟ್ ಕೊಡೋದಕ್ಕೆ. ದೆನ್ ನಿಮ್ಮ ಟೋ ಮೇಲೆ ಒಂದು ಪ್ಯಾನ್ ಬಿದ್ದೋಗ್ಬಿಟ್ಟಿದೆ. ಓಕೆ, ಸೊ ನೋವು ಅಂತ ಒದ್ದಾಡ್ತಾ ಇದ್ದೀರಾ. ನಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ತಲೆ ಮೇಲೆ ಚಾಯ್ದು ಕ್ಯಾನ್ ಇಟ್ಟಿದೀವಿ, ಕಣ್ಣಿಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡ್ತಾ ಇದೀವಿ, ಕಿವಿ ಒಳಗಡೆ ಇಂಡಿಯನ್ ಕರಿ ಹಾಕ್ತಾ ಇದಾರೆ ಯಾರೋ, ಮೂಗನ್ನು ಯು ಆರ್ ಪುಟಿಂಗ್ ಇಟ್ ಇನ್ ಟು ಅ ಡೋ, ಬಾಯಿಂದ ಬ್ರೆಡ್ ತಿನ್ನಕ್ ಹೋಗಿ ಬಾಯಿ ಸೀಲ್ ಆಗ್ಬಿಟ್ಟಿದೆ ನಿಮ್ದು. ಗಲ್ಲದಿಂದ ಪ್ಯಾಕ್ ಆಫ್ ಕಾರ್ಡ್ಸ್ ನ ತೆಗಿತಾ ಇದ್ದೀರಾ. ಹೊಟ್ಟೆ ಮೇಲೆ ಬ್ಯಾಂಗಲ್ಸ್ ಇಟ್ಟು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ನಿಮಗ್ ನೋವಾಗಿದೆ ಅಂತ ಎಲ್ಲಾ ದೇಶದಿಂದ ಪೀಪಲ್ ರಶ್ ಮಾಡ್ತಾ ಇದ್ದಾರೆ ನಿಮಗ್ ಟ್ರೀಟ್ಮೆಂಟ್ ಕೊಡಕ್ಕೆ. ನಿಮ್ಮ ಟೋ ಮೇಲೆ ಪ್ಯಾನ್ ಬಿದ್ದೋಗಿದೆ. ಓಕೆ, ದಟ್ಸ್ ಆಲ್. ಓಕೆ, ಎನಿ ಐಡಿಯಾ ವಾಟ್ ಡಿಡ್ ಯು ಮೆಮೊರೈಸ್? ಓಕೆ, ಕಿಚನ್, ವಿಮೆನ್, ಆ ಥರ ಏನಾದ್ರು ಇರ್ಬೋದಾ? ಓಕೆ, ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ನಿಮ್ ತಲೆ ಮೇಲೆ ಚಾಯ್ ಪಾಟ್ ಇದೆ ಅಂದ್ರೆ ಯಾವ ಕಂಟ್ರಿ? ಚೈನಾ. ನಿಮ್ ಕಣ್ಣಿನ ಮುಖಾಂತರ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡ್ತಾ ಇದ್ದೀರಾ ಅಂದ್ರೆ USA. ಕಿವಿ ಒಳಗಡೆ ಸೌತ್ ಇಂಡಿಯನ್ ಕರಿ ಸುರಿತಿದ್ದಾರೆ ಮೀನ್ಸ್ ಇಂಡಿಯಾ. ಬಾಯೊಳಗೆ ಬ್ರೆಡ್ ಇಟ್ಕೊಂತೀರಾ, ಅದು ಸೀಲ್ ಆಗೋಯ್ತು, ಬ್ರೆಜಿಲ್. ಓಕೆ, ಗಲ್ಲದಿಂದ ಪ್ಯಾಕ್ ಆಫ್ ಕಾರ್ಡ್ಸ್ ನ ಲಿಫ್ಟ್ ಮಾಡಿದ್ರಿ, ಪಾಕಿಸ್ತಾನ್. ಆಲ್ ರೈಟ್. ನೆಕ್ಸ್ಟ್, ಸ್ಟಮಕ್ ಮೇಲೆ ಬ್ಯಾಂಗಲ್ಸ್ ಇತ್ತು, ಬಾಂಗ್ಲಾದೇಶ್. ಕರೆಕ್ಟ್. ನೀಗೆ ರಶ್ ಮಾಡ್ತಾ ಇದ್ರು, ರಷ್ಯಾ. ವೆರಿ ಗುಡ್. ನೆಕ್ಸ್ಟ್, ಟೋ ಮೇಲೆ ಪ್ಯಾನ್ ಬಿತ್ತು, ಓಕೆ, ಗೊತ್ತಾಗ್ತಿಲ್ಲ. ಜಪಾನ್. ಓಕೆ, ಸೊ ರೀಕಾಲ್ ಮಾಡಿ ಎಲ್ಲ ಕಂಟ್ರಿ ನೇಮ್ಸ್. ಓಕೆ, ಸೊ ಚೈನಾ, ಚೈನಾ. ಸೊ ಕಣ್ಣಿಂದ USA ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡ್ತೀನಿ, ಸೊ USA. ಮೂಗಿಂದ ಕಿವಿ. ಓಕೆ, ಕಿವಿ, ಇಂಡಿಯಾ.
ಓಕೆ. ಆಮೇಲೆ ಮೂಗ್ ಡೋ ಅಲ್ಲಿದೆ. ಇಂಡೋನೇಷಿಯಾ. ಓಕೆ, ಇಂಡೋನೇಷ್ಯಾ. ಬಾಯಿ ಸೀಲ್ ಆಗಿದೆ, ಸೊ ಬ್ರೆಜಿಲ್. ಆಮೇಲೆ ಬಾಂಗ್ಲಾದೇಶ್. ಗಲ್ಲ. ಓಕೆ, ಗಲ್ಲ ಬಿಟ್ಬಿಟ್ಟೆ. ಪ್ಯಾಕ್ ಆಫ್ ಕಾರ್ಡ್ಸ್ ತಗೊಳ್ತಿದ್ದೀನಿ, ಸೊ ಪಾಕಿಸ್ತಾನ್. ಆಮೇಲೆ ಬಾಂಗ್ಲಾದೇಶ್. ಆಮೇಲೆ ನೀಯಲ್ಲಿ ಎಲ್ಲ ಊರಿಂದ ಬರ್ತಿದ್ದಾರೆ. ಬರ್ತೋಯ್ತು ನನಗೆ. ನ್ಯೂಜಿಲೆಂಡ್. ಅಲ್ಲ, ರಶ್ ಮಾಡ್ತಿದ್ದಾರೆ, ಕರೆಕ್ಟ್, ರಷ್ಯಾ. ಆಮೇಲೆ ಪ್ಯಾನ್ ಬಿದ್ದೋಗ್ಬಿಟ್ಟಿದೆ, ಸೊ ಜಪಾನ್. ಎಕ್ಸಲೆಂಟ್. ಓಕೆ, ನೈಸ್. ನನಗೆ ಬರಲಿ ಒಂದು ಜೋರ ಚಪ್ಪಾಳೆ. ಸೊ ಈ ರೀತಿ ಬಾಡಿ ಪಾರ್ಟ್ಸ್ ಮುಖಾಂತರ ಕೂಡ ನಮ್ಮ ಲಾಂಗ್ ಆನ್ಸರ್ಸ್ನ ಗ್ಯಾಪ್ ಕಟ್ಕೋಬೋದು. ಫ್ಯಾಂಟಾಸ್ಟಿಕ್. ಓಕೆ, ನನಗೆ ಒಂದು ಟಾಸ್ಕ್ ಕೊಟ್ಟು ಇಂದಿನ ಸಂಚಿಕೆನ ಇನ್ನಷ್ಟು ಕಲರ್ಫುಲ್ ಮಾಡಿದ್ದಾರೆ ವೈಷ್ಣವಿ ಮ್ಯಾಮ್. ಅವ್ರಿಗೆ ಥ್ಯಾಂಕ್ಸ್. ಇವತ್ತು ನಮ್ಮ ಜೊತೆ ಒಬ್ಬ ಪುಟಾಣಿ ಹುಡುಗ ಇದ್ದಾನೆ. ಪುಟಾಣಿ ಹುಡುಗ ಇರ್ಬೋದು, ಆದರೆ ಸಾಕಷ್ಟು ಸಾಧನೆ ಮಾಡಿದ್ದಾನೆ. ಯಾವುದರಲ್ಲಿ? ಮೆಮರಿ ಸ್ಪೋರ್ಟಲ್ಲಿ ಇವನು ವರ್ಲ್ಡ್ ಮೆಮರಿ ಚಾಂಪಿಯನ್ಶಿಪ್ಪಲ್ಲಿ ಏಕೈಕ ಹುಡುಗ ಟಾಪ್ 2ಗೆ ಬಂದಿರೋದು. ಅಟ್ ದ ಸೇಮ್ ಟೈಮ್ ವಿಯಟ್ನಾಂ ಮೆಮರಿ ಚಾಂಪಿಯನ್ಶಿಪ್ಪಲ್ಲಿ ಇವನು ದ ಒನ್ ಆ್ಯಂಡ್ ಓನ್ಲಿ ಇಂಡಿಯನ್ ವಿನ್ನರ್. ಸೊ ಈ ಥರ ಎಲ್ಲ ಸಾಧನೆ ಮಾಡಿರುವಂಥ ಹುಡುಗ ನಮ್ಮ ಜೊತೆ ಇದ್ದಾನೆ. ಬನ್ನಿ ಹಾಗಾದರೆ ಅವನ್ನ ಸ್ವಾಗತ ಮಾಡೋಣ. ಹಾಗೆ ಅವನ ಟಿಪ್ಸು ಮತ್ತು ಟ್ರಿಕ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಮೆಮರಿ ಕೂಡ ಶಾರ್ಪ್ ಮಾಡ್ಕೊಳ್ಳೋಣ. ಹಾಯ್ ಅಚಿಂತ್. ಹಲೋ, ನಮಸ್ತೆ. ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡಿದ್ಯೋ ನಾನು ಹಾಯ್ ಅಂದರೆ. ನೈಸ್. ಹೇಗಿದ್ಯಾ? ಆರಾಮಾಗಿದ್ದೀನಿ. ಆಲ್ ಗುಡ್. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ನಾನು ಚೆನ್ನಾಗಿದ್ದೀನಿ. ಸೊ ಮೆಮರಿ ಸ್ಪೋರ್ಟಲ್ಲಿ ವಿನ್ನರ್, ಚಾಂಪಿಯನ್ ಕೂಡ, ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ವಾ? ಸೊ ಹೌ ಇಸ್ ದ ಫೀಲಿಂಗ್? ಹೆಂಗ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಿ ಇದು ತುಂಬಾ ಪ್ರೌಡ್ ಫೀಲಿಂಗ್ ನಂಗೆ. ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಚೀವ್ ಮಾಡಿರೋದಕ್ಕೆ, ಮಂಗೋಲಿಯನ್ಸ್ ಇದ್ರಲ್ಲಿ ಟಾಪ್, ಅವ್ರನ್ನ ಔಟ್ ಬೀಟ್ ಮಾಡಿ ನಾನು ಗೆದ್ದಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ. ಮಂಗೋಲಿಯನ್ಸ್ನೆಲ್ಲ ಒಡೆದು ಬಿಸಾಕ್ಬಿಟ್ಟಿದ್ಯಾ ಅನ್ನೋ? ಹೌದಾ? ವೆರಿ ನೈಸ್. ಹೆಂಗೆ, ಯಾರು ನಿನ್ಗೆ ಇದಕ್ಕೆಲ್ಲ ಸ್ಫೂರ್ತಿ? ಯಾರು ಟ್ರೈನ್ ಮಾಡ್ತಿರೋದು? ನಮ್ಮ ಕೋಚ್ ವೈಷ್ಣವಿ ಮ್ಯಾಮ್. ಓಕೆ, ವೈಷ್ಣವಿ ಮ್ಯಾಮ್ ನಿಂಗೆ ಟ್ರೈನ್ ಮಾಡ್ತಿರೋದು. ಓಕೆ, ಅಂದರೆ ನಿಂಗೆ ಹೆಂಗೆ ಇಂಟ್ರೆಸ್ಟ್ ಬಂದಿದ್ದು ಇದನ್ನೆಲ್ಲ ಕಲ್ತ್ಕೋಬೇಕು ಅಂತ? ನನಗೆ ಸ್ಟಾರ್ಟಿಂಗಲ್ಲಿ ಸ್ಟಡೀಸಲ್ಲಿ ಹೆಲ್ಪ್ ಆಗಬೇಕು ಅಂತ ಬಂದಿತ್ತು. ಆಮೇಲೆ ಈ ಮೆಮೊರಿ ಇದರಿಂದ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಅಂತ ಗೊತ್ತಾಗಿ ಅದರಿಂದ ನನಗೆ ಇಂಟ್ರೆಸ್ಟ್ ಆಯಿತು. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಚೀವ್ಮೆಂಟ್ ಮಾಡಿದೆ. ಓಕೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು, ಕರೆಕ್ಟಾ? ಹೆಂಗೆ ಇಂಪ್ರೂವ್ ಆಯಿತು ನಿನ್ನ ಕಾನ್ಸಂಟ್ರೇಷನ್? ಅಂದರೆ ಏನಾದರೂ ಟಿಪ್ಸ್ ಮತ್ತು ಟ್ರಿಕ್ಸ್ ಹೇಳ್ಕೊಡ್ತೀಯಾ ನಮ್ಮೆಲ್ರಿಗೂ? ಬ್ರೈನ್ ಜಿಮ್ ಅಂತ ಸ್ವಲ್ಪ ಎಕ್ಸರ್ಸೈಸಸ್ ಇದಾವೆ. ಅದರಿಂದ ಬ್ರೈನ್ ಜಿಮ್. ಓಕೆ, ಜಿಮ್, ಆಕ್ಚುಯಲ್ ಜಿಮ್ ಗೊತ್ತಿತ್ತು, ಬ್ರೈನ್ ಜಿಮ್ ಫಸ್ಟ್ ಟೈಮ್ ಕೇಳ್ತಿದ್ದೀನಿ. ಅದು ಸ್ವಲ್ಪ ಎಕ್ಸರ್ಸೈಸಸ್ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಮಾಡುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ದಿಸ್ ಒನ್. ಇದು ಒನ್ ಆಫ್ ದ ಬ್ರೈನ್ ಜಿಮ್ ಅಲ್ವಾ? ಎಕ್ಸರ್ಸೈಸ್. ಓಕೆ, ಏನದು ಹೇಳು? ಲೈಕ್ ದಿಸ್ 2 fingers ಇನ್ ಒನ್ ಬೈ ಒನ್. ಯಾ, ಕರೆಕ್ಟ್ ಆಗಿ ಮಾಡ್ತಿದ್ದೀನಾ? ಓಕೆ, ನೈಸ್. ಇದು ಒನ್ ಆಫ್ ದ ಬ್ರೈನ್ ಜಿಮ್ ಎಕ್ಸರ್ಸೈಸಸ್. ಓಕೆ, ನೈಸ್. ಓಕೆ, ಸೊ ಇದು ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಓಕೆ, ಇನ್ನೇನಾದ್ರೂ ಟ್ರಿಕ್ ಹೇಳ್ಕೊಡ್ತೀಯಾ ನನಗೆ? ಅನದರ್ ಒನ್ ಲೈಕ್ ದಿಸ್ 1 and 5 ಫ್ಲಿಪ್. ಓಕೆ, 1 ನಿಮಿಷ. 1 and 5. ಓಕೆ, ಹಾ, ಫಸ್ಟ್. ಈ ಕಷ್ಟ ಇದೆ ಕಣೋ ಇದು. ಅಯ್ಯೋ. ಓಕೆ ಓಕೆ, ಕರೆಕ್ಟ್ ಆಯ್ತು. ಓಕೆ, ನಾಟ್ ಬ್ಯಾಡ್, ಪರವಾಗಿಲ್ಲ. ಓಕೆ, ಸೊ ಇದನ್ನ ನಿಮ್ಮ ಇನ್ಸ್ಟಿಟ್ಯೂಷನ್ ಇದೆಲ್ಲ ಹೇಳ್ಕೊಡ್ತಾರಾ? ಓಕೆ, ವೆರಿ ನೈಸ್ ಎಕ್ಸರ್ಸೈಸಸ್. ಓಕೆ, ಫ್ಯಾಂಟಾಸ್ಟಿಕ್, ವೆರಿ ನೈಸ್. 1 and 5. 1 and 5. ಓಕೆ, ವೀಕ್ಷಕರೇ, ನೀವು ಆ್ಯಕ್ಚುಲಿ ಇದನ್ನೆಲ್ಲ ಟ್ರೈ ಮಾಡೋದಕ್ಕೋಸ್ಕರ ನಮ್ಮ ಪುಟಾಣಿ ಮಕ್ಕಳು ಯಾರ್ಯಾರು ಚಿಣ್ಣರ ಲೋಕ ಕಾರ್ಯಕ್ರಮ ನೋಡ್ತಿದ್ದೀರಾ, ನೀವು ಕೂಡ ಮನೇಲಿ ಕೂತ್ಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಅಮ್ಮ ಹತ್ರ ಬೈಸ್ಕೊಳ್ಳೋದೆಲ್ಲ ಕಡಿಮೆ ಆಗುತ್ತೆ ಅವಾಗ. ಅಚಿಂತ್, ಈ ಟ್ರಿಕ್ ತುಂಬಾ ಚೆನ್ನಾಗಿದೆ. ಇನ್ನು ಏನೇನು ಎಕ್ಸರ್ಸೈಸ್ ಇದೆ ಈ ಥರದ್ದು? ಸಾಕಷ್ಟು ಇದೆಯಾ? ತುಂಬಾ ಎಕ್ಸರ್ಸೈಸಸ್. ಓಕೆ ಓಕೆ, ವೆರಿ ನೈಸ್. ಸೊ ಅಚಿಂತ್, ನಿನ್ನ ಬಗ್ಗೆ ತಿಳ್ಕೊಳ್ತಿರ್ಬೇಕಾದ್ರೆ ನಂಗೆ ಒಂದು ವಿಷಯ ಗೊತ್ತಾಯ್ತು. ಯು ಆರ್ ವೆರಿ ಗುಡ್ ಅಟ್ ಮೆಮರಿ ಸ್ಪೋರ್ಟ್, ಒನ್ ಥಿಂಗ್. ಆಮೇಲೆ ಸ್ಪೋಕನ್ ನಂಬರ್ಸ್ ಅಂತ ಒಂದು ಕ್ಯಾಟಗರಿನೇ ಅಲ್ವಾ? ಓಕೆ, ರೈಟ್. ಸೊ ಸ್ಪೋಕನ್ ನಂಬರ್ಸ್ ಕ್ಯಾಟಗರಿಲಿ ಯು ಆರ್ ರಿಯಲಿ ಗುಡ್, ಬ್ರಿಲಿಯಂಟ್ ಇದೆಯಾ ಅಂತ. ಸೊ ನನ್ನ ಹತ್ರ ಒಂದು ಶೀಟ್ ರೆಡಿ ಇದೆ. ಆ ಶೀಟಲ್ಲಿ ಕೆಲವು ನಂಬರ್ಸ್ ಇದೆ, ಅದನ್ನ ಐ ರೀಡ್ ಇಟ್ ಔಟ್ ಫಾರ್ ಯು. ಓಕೆನಾ? ಸೊ ಒಂದು 40 ನಂಬರ್ಸ್ ಓದೋಣ ಅಲ್ಲ ಇವತ್ತು? ಓಕೆ, 40 ನಂಬರ್ಸ್ ನಾ ಹೇಳ್ತೀನಿ, ನೀ ಅದನ್ನ ಓಕೆ, ನನಗೆ ಆರ್ಸ್ ನೆನಪಾಗ್ತಿದೆ, ಇವಾಗ ರೀಕಾಲ್ ಮಾಡ್ಬೇಕು ವಾಪಸ್. ಓಕೆ, ರೆಡಿ? ಓಕೆ, ಸೊ ಶೀಟ್ ತಗೊಳ್ತಿದ್ದೀನಿ. ಫ್ಯಾಂಟಾಸ್ಟಿಕ್. ಸೊ ರೆಡಿನಾ? ಎಸ್.
ನಾನು ಡಿಸ್ಟ್ರಾಕ್ಟ್ ಮಾಡಿದ್ರೆ ಮಧ್ಯ ಮಧ್ಯ ದಟ್ಸ್ ಓಕೆ. ಇಟ್ಸ್ ಓಕೆ. ಫ್ಯಾಂಟಾಸ್ಟಿಕ್, ಅದು ಕಾನ್ಫಿಡೆನ್ಸ್ ಅಂದರೆ. ಓಕೆ, ಲೆಟ್ ಸ್ಟಾರ್ಟ್. ನಂಬರ್ಸ್ ಗೋಸ್ ಲೈಕ್ ದಿಸ್: 8, 9, 5, 7, 8, 3, 4, 7, 7, 8, 2, 7, 1, 4, 5, 1, 1, 2, 0, 0, 0, 5, 5, 0, 3, 5, 5, 1, 2, 8, 8, 8, 2, 5, 5, 8, 8, 6, 0, 3. ಎಸ್. ಮೆಮರಿ ಆಗೋಯ್ತಾ? ಸೇವ್ ಮಾಡ್ಕೊಂಡ್ಬಿಟ್ಟಿಯಾ Yes. ಆಲ್ರೆಡಿ? ಹಾ. ಓಕೆ, ಈಗ ಕ್ರಾಸ್ ಚೆಕ್ ಅದನ್ನ ಮಾಡೋಣ. recall ಮಾಡ್ತೀನಿ. ರೀಕಾಲ್ ಮಾಡ್ತೀಯಾ? ಆಲ್ ರೈಟ್, ಗೋ ಅಹೆಡ್. 8, 9, 5, 7, 8, 3, 4, 7, 7, 8, 2, 7, 1, 4, 5, 1, 1, 2, 0, 0, 0, 5, 5, 0, 3, 5, 5, 1, 2, 8, 8, 8, 2, 5, 5, 8, 8, 6, 0, 3. ಓ ಮೈ ಗಾಡ್, ಫ್ಯಾಂಟಾಸ್ಟಿಕ್! ಸಿಕ್ಕಾಪಟ್ಟೆ ಚುರುಕಾಗಿ ಹೇಳಿದೆ. ನಾನು ಆ್ಯಕ್ಚುಲಿ ಜಾಸ್ತಿ ಟೈಮ್ ತೊಗೊಂಡೆ ಕಣೋ. ನೀನು ಪಟಾಪಟ್ ಅಂತ ಹೇಳಿ ಮುಗಿಸ್ದೆ. ಅಂದರೆ ಎಲ್ಲ ನಂಬರ್ಸ್ ಕರೆಕ್ಟಾಗಿ ಹೇಳಿದ್ಯಾ. ಫ್ಯಾಂಟಾಸ್ಟಿಕ್. ಬರಲಿ ಒಂದು ಜೋರಾದ ಚಪ್ಪಾಳೆ ನಮ್ಮ ಚಿಂತ್ಗೆ. ವೆರಿ ನೈಸ್. ಓಕೆ, ಸೊ ಸೆಕೆಂಡ್ ಟ್ರಿಕ್ ಆಯಿತಾ? ಸೆಕೆಂಡ್ ಟ್ರಿಕ್, ಐ ಗಾಟ್ ಟು ನೋ ದ್ಯಾಟ್ ನೀನು ಬೈನರಿ ನಂಬರ್ಸ್ ಹೇಳೋದ್ರಲ್ಲಿ ಯು ಆರ್ ವೆರಿ ಗುಡ್ ಎಟ್ ಇಟ್ ಅಂತ. Yeah. ಓಕೆನಾ? ಸೊ ಇಬ್ಬರ ಹತ್ರನೂ ಒಂದು ಶೀಟ್ ಇದೆ. Yeah. ಲೆಟ್ಸ್ ಪಿಕ್ ಇಟ್ ಅಪ್. ತಗೊಂಡು ಬೈನರಿ ನಂಬರ್ಸ್ ಇದೆ, ನೀನು ಯು ಕ್ಯಾನ್ ಮೆಮರೈಸ್ ಇಟ್. Yeah. ಓಕೆ, ಆಮೇಲೆ ಆ ನಂಬರ್ಸ್ನ ಮತ್ತೆ ನೀನು ರೀಕಾಲ್ ಮಾಡ್ತೀಯ ನಮಗೆ. Yes. ಓಕೆನಾ? ಎಷ್ಟು ಟೈಮ್ ತಗೊಳ್ತೀಯಾ ಇವಾಗ ಮೆಮರೈಸ್ ಮಾಡೋಕ್ಕೆ? 30 seconds. 30 ಸೆಕೆಂಡ್ಸಲ್ಲಿ ಎಷ್ಟು ನಂಬರ್ಸ್ ಹೇಳ್ತೀಯಾ? 60. 30 ಸೆಕೆಂಡ್ಸಲ್ಲಿ 60 ನಂಬರ್ಸ್ ಹೇಳ್ತೀಯನೋ? Yeah. ಓ ಮೈ ಗಾಡ್. ಓಕೆ, ಐ ಆಮ್ ರೆಡಿ ಫಾರ್ ಇಟ್. Yes. Yes. ರೆಡಿ? Yeah. ಓಕೆ, ಸೊ 60 ನಂಬರ್ಸ್ ಹೇಳ್ತೀಯಲ್ಲ ಇವಾಗ ನೀವು Yes. ನನಗೆ. ಮಾತಾಡಿಸಿ ನಾನು ಮರ್ಸ್ಬಿಟ್ರೆ ಪರವಾಗಿಲ್ಲ? ಪರವಾಗಿಲ್ಲ. ಟೆನ್ಷನ್ ಆಗ್ತಿದ್ಯಾ ನಿಂಗೆ? ಇಲ್ಲ. ಸುಮ್ಮನೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲೆಲ್ಲ ವಿನ್ ಆಗಿ ಬಂದಿರೋ ನಿಂಗೇನು ಟೆನ್ಷನ್ ಅಲ್ವಾ? ನಮಗೆ ಟೆನ್ಷನ್ ಆಗಬೇಕು. ಗೋ ಅಹೆಡ್. Yeah. 0, 1, 1, 1, 1, 0, 0, 0, 0, 0, 0, 0, 0, 0, 1, 1, 0, 0, 1, 0, 0, 1, 1, 1, 1, 1, 1, 1, 1, 0, 1, 1, 0, 0, 1, 0, 1, 0, 0, 1, 1, 1, 1, 1, 1, 1, 0, 0, 0, 0, 1, 0, 1, 0, 1, 0, 0, 0, 0, 0. ಫ್ಯಾಂಟಾಸ್ಟಿಕ್ ಅಚಂತ್. ಒಂದು 1 ಆಗಲಿ ಒಂದು 0 ಆಗಲಿ ಯಾವುದು ಮಿಸ್ ಮಾಡಿಲ್ಲ. ಕರೆಕ್ಟಾಗಿ ಸೇಮ್ ಆರ್ಡ್ರಲ್ಲಿ ಯು ಡಿಡ್ ಇಟ್ ರಿಯಲಿ ವೆಲ್. ಜೋರ ಚಪ್ಪಾಳೆ. ಯಾರ್ಯಾರು ಪುಟಾಣಿ ಮಕ್ಕಳು ನೋಡ್ತಿದ್ದೀರಾ ಮನೆಯಲ್ಲೇ ಕುತ್ಕೊಂಡು ಅಚಿಂತ್ಗೋಸ್ಕರ ಒಂದು ಜೋರ ಚಪ್ಪಾಳೆ ಕೊಡಿ ದಯವಿಟ್ಟು ಪ್ಲೀಸ್. ಅಚಿಂತ್ ಫ್ಯಾಂಟಾಸ್ಟಿಕ್. ಹೆಂಗೆ ನೆನ್ಪಿಟ್ಕೋತೀಯ ಇದನ್ನೆಲ್ಲ ನೀನು? ಇದಕ್ಕೆ ಸಪ್ರೇಟ್ ಟೆಕ್ನಿಕ್ಸ್ ಇರುತ್ತೆ, ಅದರಿಂದ ನಾವು ಬ್ರೈನಲ್ಲಿ ಸೇವ್ ರೀಕಾಲ್ ಮಾಡ್ಕೋತೀರಾ? ಓಕೆ, ಟೆಕ್ನಿಕ್ ಹೇಳ್ಕೊಡ್ಬೋದಾ ನನಗೆ? ಶೋ ಮುಗಿದ್ಮೇಲೆ ಹೇಳ್ಕೊಡ್ತೀಯಾ? ಹಾಂ. ಕನ್ಫರ್ಮ್? ಯಾ. ಪ್ರಾಮಿಸ್? ಪ್ರಾಮಿಸ್. ವೆರಿ ನೈಸ್. ಸೊ ಈ ಬೈನರಿ ನಂಬರ್ಸ್ ಅಲ್ಲೇ ನೀನು ಚಾಂಪಿಯನ್ಶಿಪ್ ವಿನ್ ಆಗಿರೋದು ಅಂತ ಕೇಳ್ಪಟ್ಟೆ. ಸ್ಪೋಕನ್ ನಂಬರ್ಸ್. ಯಾವುದು? ಸ್ಪೋಕನ್ ನಂಬರ್. ಸಾರಿ, ಸ್ಪೋಕನ್ ನಂಬರ್ಸ್ ಅಲ್ಲಿ. ಸೊ ಎಷ್ಟು ನಂಬರ್ಸ್ ರೀಕಾಲ್ ಮಾಡಿದ್ ನೀನು ಅವಾಗ? 106. 106. ಓಕೆ, ಅದಕ್ಕೂ ಟೈಮ್ ಸ್ಪೀಡ್ ಏನಾದರೂ ಕ್ಯಾಲ್ಕುಲೇಟ್ ಆಗಿತ್ತಾ? ಪರ್ ಸೆಕೆಂಡ್ ಪರ್ ಡಿಜಿಟ್. ಪರ್ ಸೆಕೆಂಡ್. ಓಕೆ, ಫ್ಯಾಂಟಾಸ್ಟಿಕ್. ಸೊ 106 ನಂಬರ್ಸ್ ನೀನು ರೀಕಾಲ್ ಮಾಡಿರೋದು. ವೆರಿ ನೈಸ್ ಕಣೋ. ಆಮೇಲೆ ಸ್ಕೂಲಲ್ಲೆಲ್ಲ ಹೆಂಗಿರುತ್ತೆ ಫೀಲು? ಪ್ರೌಡ್ ಫೀಲಿಂಗ್. ಸ್ಕೂಲಲ್ಲೆಲ್ಲ ಒಂಥರ ಚಾಂಪಿಯನ್ಶಿಪ್ ಗೆದ್ದಿದ್ದಕ್ಕೆ ಒಂಥರ ಖುಷಿ ಫೀಲಿಂಗು. ಓಕೆ,
ವೆರಿ ನೈಸ್. ನಂಗೆ ಆ್ಯಕ್ಚುಲಿ ನಿನ್ನ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಅಕಾಡೆಮಿಕ್ಸ್ ಎಲ್ಲ ಹೇಗಿದೆಯಾ ಇವಾಗ? ಅಂದರೆ ಹೌ ಡಸ್ ಇಟ್ ಹೆಲ್ಪ್ ನೀನು ಕೋರ್ಸ್ ಅಥವಾ ಟ್ರೈನಿಂಗ್ ಬ್ರೈನ್ ಟ್ರೈನ್ ಮಾಡಿ ಹೆಂಗೆ ಹೌ ಇಸ್ ಇಟ್ ಹೆಲ್ಪಿಂಗ್ ಯುವರ್ ಅಕಾಡೆಮಿಕ್ಸ್? ಈಗ ಒನ್ ಡಿಸಿಪ್ಲಿನಿಂದ ಒನ್ ಡಿಫ್ರೆಂಟ್ ಹೆಲ್ಪ್ ಆಗುತ್ತೆ ನಿಮಗೆ. ಸ್ಪೋಕನ್ ನಮ್ಮಸಿಂದ ಸ್ಕೂಲಲ್ಲಿ ಅವ್ರು ಏನು ಹೇಳ್ತಿರ್ತಾರೋ ಅದು ನಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಆಮೇಲೆ ವರ್ಡ್ಸ್ ಅದು ಲಾಂಗ್ ಆನ್ಸರ್ಸಿಗೆ ಹೆಲ್ಪ್ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ಸ್ಗೂ ಪ್ರತಿ ಒಂದು ಡಿಸಿಪ್ಲಿನು ಹೆಲ್ಪ್ ಆಗುತ್ತೆ. ವೆರಿ ನೈಸ್. ಸೊ ಡಿಸಿಪ್ಲಿನ್ಸ್ ಅಂದರೆ ಕ್ಯಾಟಗರೀಸ್ ಅಲ್ವಾ ಬೇಸಿಕಲಿ? ಕರೆಕ್ಟ್. ಓಕೆ. ಆಮೇಲೆ ನಾನು ನಿನ್ನ ಬಗ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಾಯ್ತು ನನಗೆ. ಅದು ರೀಸೆಂಟಾಗಿ ನೀನು ಕಲ್ತಿರೋದು ಅಂತ ಕೂಡ ಗೊತ್ತಾಯ್ತು. ನಿನ್ನ ಹ್ಯೂಮನ್ ಕ್ಯಾಲೆಂಡರ್ ಅಂತ ಕರೀತಿದ್ದಾರೆ ಅಲ್ವಾ? ಓಕೆ, ಫ್ಯಾಂಟಾಸ್ಟಿಕ್. ಸೊ ಬೇಸಿಕಲಿ ಹೆಂಗೆ ಹ್ಯೂಮನ್ ಕ್ಯಾಲೆಂಡರ್ ಹೆಂಗೆ ವರ್ಕ್ ಆಗುತ್ತೆ? ನಾನು ಡೇಟ್ಸ್ ಹೇಳಿದ್ರೆ ಯಾವ ಡೇ ಅದು ಅಂತ ನೀ ಹೇಳ್ತೀಯಾ? ಎಸ್, ನಿಜ ನಿಜವಾಗ್ಲೂ. ಫ್ರಮ್ ದ ಇಯರ್ 1900 ಇಂದ 2000ವರೆಗೂ ನೀವು ಯಾವುದೇ ಮಂತ್ ಯಾವುದೇ ಡೇ ಯಾವ ಇಯರ್ ಅಂತ ಹೇಳಿದ್ರೆ ಅದು ಯಾವ ದಿವಸ ಅಂತ ನಾನು ಹೇಳ್ತೀನಿ. ಓಕೆ, ಆಲ್ ರೈಟ್. ಸೊ ಸ್ಟಾರ್ಟ್ ಮಾಡೋಣ. ಕೆಲವು ಡೇಟ್ಸ್ ನಾನು ಬರೆದಿಟ್ಕೊಂಡಿದ್ದೀನಿ ನಿನ್ನ ಕೇಳೋಕ್ಕೋಸ್ಕರ ಅಂತ. ಓಕೆ, ಇದೆಲ್ಲ ನಾನು ಕೇಳಕ್ಕೆ ಮುಂಚೆ ಫಸ್ಟ್ ಕ್ವೆಶನ್ ನನ್ನ ಬರ್ಡೇನೇ ಹೇಳೋಣ, ಓಕೆನಾ? ಓಕೆ. ಸೊ 21st November 1992. ಸ್ಯಾಟರ್ಡೆ. ಕರೆಕ್ಟು. ಅಯ್ಯೋ, ನಮ್ಮಮ್ಮ ಜ್ಯೋತಿಷಿ ಹತ್ರ ಹೋಗ್ಬೇಕಾಗಿತ್ತೇನೋ ಜಾತಕ ಗೀತಕ್ಕೆಲ್ಲ ಬರ್ಸಕ್ಕೆ ದಿನ ಎಲ್ಲ ಹೇಳ್ಕೊಂಡು ಅಲ್ವಾ? ನೀನು ಪಟ್ಟಂತ ಹೇಳ್ದೆ. ಓಕೆ, ಸೊ ನೆಕ್ಸ್ಟ್ ಒನ್. ಯಾವಾಗಪ್ಪ ನಮಗೆ ಇಂಡಿಪೆಂಡೆನ್ಸ್ ಬಂದಿದ್ದು? 15th August 1947. ಕರೆಕ್ಟ್. ಅದು ಯಾವ ಡೇ ಅಂತ ಹೇಳು ನೀನು ಇವಾಗ. ಓಕೆ, ಎಸ್. ಫ್ರೈಡೆ. ಕರೆಕ್ಟು. ವೆರಿ ನೈಸ್. ಓಕೆ, ನೆಕ್ಸ್ಟ್ ಒನ್ ಲಾಸ್ಟ್. ಓಕೆನಾ? ಸೊ ರಿಪಬ್ಲಿಕ್ ಡೇನ ವಿ ವಿಲ್ ಥಿಂಕ್ ಅಬೌಟ್ ಇಟ್. ಸೊ 26 January 1950. ಎಸ್. ಥರ್ಸ್ಡೇ. ಕರೆಕ್ಟು. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಹೆಂಗೆ ನೆನ್ಪಿಟ್ಕೋತೀಯಾ? ಮತ್ತೆ ಕ್ವೆಶನ್ ಅದೇ ಸೇಮ್ ಕ್ವೆಶನ್. ನಂಗೆ ತುಂಬ ಕ್ಯೂರಿಯಾಸಿಟಿ ಇವಾಗ. ಹೆಂಗೆ ನೆನ್ಪಿಟ್ಕೋತೀಯಾ? ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಮ್ಯಾಥ್ಸ್ ಆ್ಯಂಡ್ ಮೆಮೊರಿ. ಮ್ಯಾಥ್ಸ್ ಆ್ಯಂಡ್ ಮೆಮೊರಿ. ಓಕೆ, ಸೊ ಕ್ಯಾಲ್ಕುಲೇಷನ್ ಕೂಡ ನಡೀತಿರ್ತಾನೆ ನಿನ್ನ ಬ್ರೈನಲ್ಲಿ? ಎಸ್. ಆಕ್ಚುಲಿ ಪ್ರೊವೈಡೆಡ್ ಅ ಚಾನ್ಸ್ ನಿನ್ನ ತಲೆಗೆ ಇವಾಗೆಲ್ಲ ವೈರ್ ಸಿಕ್ಸಿ ಹೆಂಗೆ ಓಡುತ್ತೆ ಬ್ರೈನು ಅಂತ ನಾನು ಟೆಸ್ಟ್ ಮಾಡಬೇಕು ಅನ್ನಿಸ್ತಿದೆ. ಮಾಡೋಣ, ಹಂಗೆ ಮಾಡೋಣ. ಓಕೆ, ಇನ್ನೊಂದು ಡೇಟ್ ಹೇಳ್ತೀನಿ, ಓಕೆನಾ? ನಮ್ಮಮ್ಮ ಅದು ಡೇಟ್ ಆಫ್ ಬರ್ತ್ ಹೇಳ್ತೀನಿ ಇವಾಗ. ಸೊ ಇಟ್ ಈಸ್ 15th August 1961. ಟ್ಯೂಸ್ಡೇ. ಕರೆಕ್ಟು. ನನಗೂ ನೆನಪಿದೆ, ಟ್ಯೂಸ್ಡೇನೆ. ಸೂಪರ್, ಫ್ಯಾಂಟಾಸ್ಟಿಕ್ ಅಚಿಂತ್. ಥ್ಯಾಂಕ್ ಯು. ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಸೊ ಇನ್ನೂ ಏನೇನು ಇದ್ರ ಟೆಕ್ನಿಕ್ಸ್ ಅಥವಾ ವಾಟ್ ಆರ್ ಯು ಗುಡ್ ಆಟ್? ಇನ್ನೂ ಏನೇನು ಡಿಸಿಪ್ಲಿನ್ಸ್ ಕ್ಯಾಟಗರೀಸ್ ಎಲ್ಲ ವಾಟ್ ಆರ್ ಯು ಗುಡ್ ಆಟ್? ಕಾರ್ಡ್ಸ್, ಸ್ಪೀಡ್ ಕಾರ್ಡ್ಸ್. ಸ್ಪೀಡ್ ಕಾರ್ಡ್ಸ್. ಓಕೆ, ಅಂದರೆ ಅದರಲ್ಲಿ ಏನು ಹೌ ಡಸ್ ಇಟ್ ವರ್ಕ್? ಅಂದರೆ ಈಗ ಪ್ಲೇಯಿಂಗ್ ಕಾರ್ಡ್ಸ್ ಗೊತ್ತಲ್ಲ? ಓಕೆ. ಟೋಟಲ್ 52 ಕಾರ್ಡ್ಸ್ ಇರುತ್ತೆ. Okay. ಅದನ್ನು ಶಫಲ್ ಮಾಡಿಕೊಟ್ರೆ ನಾನು ಸೇಮ್ ಆರ್ಡರ್ ಮೆಮೊರೈಸ್ ಮಾಡಿಬಿಟ್ಟು Okay. ಇರೋದು ಅರೇಂಜ್ ಡೆಕ್ ಅಂತ ಅರೇಂಜ್ ಆಗಿರುತ್ತೆ. ಸೇಮ್ ಸೀಕ್ವೆನ್ಸ್ 1 2 3 4 ಆ ಅರೇಂಜ್ ಡೆಕ್ಕಲ್ಲಿ ಶಫಲ್ ಡೆಕ್ ಸೀಕ್ವೆನ್ಸ್ ಅರೇಂಜ್ ಮಾಡ್ತೀನಿ. ಓಕೆ, ಫ್ಯಾಂಟಾಸ್ಟಿಕ್, ವೆರಿ ನೈಸ್. ಅದನ್ನ ಕೂಡ ನಾನು ಇವಾಗ ಮತ್ತೆ ಐ ವಾಂಟ್ ಟು ಸಿ ದ್ಯಾಟ್ ಹೌ ಡು ಯು ಡೂ ದ್ಯಾಟ್ ಅಂತ. ಕಾರ್ಡ್ಸ್ ರೆಡಿ ಇದೆ ನಮ್ಮ ಹತ್ರ. ಕಾರ್ಡ್ಸ್ನ ತಗೊಂಡು ಶಫಲ್ ಮಾಡಿದ್ವು ಆಲ್ರೆಡಿ. ಸೊ ಈ ಕಾರ್ಡ್ಸ್ನ ನಾನು ಅಚಿಂತ್ ಕೈಲಿ ಕೊಡ್ತೀನಿ. ಅವನು ಅದನ್ನ ಮೆಮೊರೈಸ್ ಮಾಡಿ ಅಲಾಂಗ್ ವಿತ್ ಸಿಂಬಲ್ಸ್ ನಮಗೆ ಕಾರ್ಡ್ಸ್ನ ರೀಡ್ ಮಾಡ್ತಾನೆ, ರೀಕಾಲ್ ಮಾಡ್ತಾನೆ. ಸೊ ಅಚಿಂತ್ ರೆಡಿನಾ? ಎಸ್. ದೇರ್ ಯು ಗೋ, ತಗೋ. ಯಾ, ರೀಕಾಲ್ ಮಾಡ್ತಾ ಇದ್ದೀನಿ. ಡೈಮಂಡ್ ಆಫ್ 4, ಸ್ಪೇಡ್ ಆಫ್ A, ಹಾರ್ಟ್ ಆಫ್ 5,
ಕ್ಲಬ್ ಆಫ್ ಕೆ, ಡೈಮಂಡ್ ಆಫ್ 10, ಹಾರ್ಟ್ ಆಫ್ 2, ಕ್ಲಬ್ ಆಫ್ 9, ಹಾರ್ಟ್ ಆಫ್ 4, spade of 4, diamond of 4, diamond of 9. ಓ ಮೈ ಗಾಡ್, ಫ್ಯಾಂಟಾಸ್ಟಿಕ್ ಅಚಿಂತ್. ಹೆಂಗ್ ಮಾಡ್ತೀವೋ? ಐ ಆಮ್ ಕಂಪ್ಲೀಟ್ಲಿ ಮೆಸ್ಮರೈಸ್ಡ್. ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗಿದೆ, ಬಟ್ ರಿಯಲಿ ಬ್ರಿಲಿಯಂಟ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅಚಿಂತ್ಯ, ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸಾಕಷ್ಟು ನಿನ್ನ ಅಚೀವ್ಮೆಂಟ್ಸ್ನ ನಾವು ತಿಳ್ಕೊಂಡ್ವಿ, ಆಮೇಲೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೂಡ ಶೇರ್ ಮಾಡಿದೆ. ತುಂಬ ಖುಷಿ ಆಯಿತು ನಿನ್ನ ಭೇಟಿ ಮಾಡಿ, ಪರ್ಸ್ನಲಿ ನನಗೆ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಅಚಿಂತ್ ಯಾವೆಲ್ಲ ಸಾಧನೆಗಳನ್ನ ಮಾಡಿದ್ದಾನೆ, ನಮ್ಮ ಭಾರತನ ವರ್ಲ್ಡ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ತೋರಿಸಿದ್ದಾನೆ. ಸೊ ಅವನು ವಿನ್ನಿಂಗ್ ಚಾಂಪಿಯನ್ಶಿಪ್ನ ನಾವೆಲ್ಲರೂ ಇವತ್ತು ತಿಳ್ಕೊಂಡಿದ್ದಾಗಿದೆ. ಇದೇ ರೀತಿ ಯಾವೆಲ್ಲ ಪುಟಾಣಿ ಮಕ್ಕಳು ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ, ಇನ್ಸ್ಪೈರ್ ಆಗಿ, ಹಾಗೆ ಭಾರತ ದೇಶನ ಮುಂದುವರಿಸೋ ಥರ ನೀವು ಯಾವುದಾದ್ರೂ ಸಾಧನೆಗಳನ್ನ, ನಿಮ್ಮ ಇಂಟ್ರೆಸ್ಟ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಚಂದನ ವಾಹಿನಿ.